ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯ ಅಂದರೆ ಇಂದು ನಡೆದಂತಹ ನಿಮ್ಮ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀವಿ ಮಕ್ಕಳ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಎಕ್ಸಾಮ್ ಕ್ವಶನ್ ಪೇಪರ್ ಬಹಳ ಈಸಿ ಇತ್ತು, ತುಂಬಾ ಡೈರೆಕ್ಟ್ ಕ್ವಶನ್ಸನ್ನು ಕೇಳಿದ್ದಾರೆ ಮಕ್ಕಳ. ಯಾವುದು ತುಂಬ ಟ್ವಿಸ್ಟ್ ಮಾಡಿ ಕೇಳಿರೋಂಥ ಪ್ರಶ್ನೆಗಳು ಯಾವುದೂ ಇಲ್ಲ. ಹಾಗಾಗಿ ಬಹಳ ಈಸಿ ಇತ್ತು, ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಕ್ಕಳ. ಸೊ ಮೊದಲನೇದಾಗಿ ಭಾಗ ಎ ಭೌತ ವಿಜ್ಞಾನ. ಸೊ ಇದರಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿದ್ದಾರೆ ಮಕ್ಕಳ. ಮೊದಲನೇ ಕ್ವಶನ್, ಒಂದು ಮಸೂರದ ಸಾಮರ್ಥ್ಯ ಪ್ಲಸ್ 2D ಆಗಿದೆ, ಆಗ ಆ ಮಸೂರದ ಸಂಗಮ ದೂರ. ಸೊ ನಮಗೆ ಗೊತ್ತಿದೆ ಮಕ್ಕಳ, ಸಂಗಮ ದೂರ ಕಂಡುಹಿಡಲಿಕ್ಕೆ P = 1/f. ಸೊ ಹಾಗಾಗಿ ನಮಗೆ 1/2 ಮಾಡಿದ್ರೆ ವಿಲ್ ಗೆಟ್ 0.5. ಹಾಗಾಗಿ ಆಪ್ಷನ್ ಎ ಅಂತ ಹಾಕಿದ್ರೆ ನಿಮಗೆ 1 ಅಂಕ ಸಿಕ್ಕಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕೇಳಿದ್ದಾರೆ ಮಕ್ಕಳ. 20 ಡಿಗ್ರಿಯಲ್ಲಿ ಕೆಲವು ವಸ್ತುಗಳ ರೋಧಶೀಲತೆಯು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಸೊ ಇಲ್ಲಿ 4 ವಸ್ತುಗಳನ್ನ ಕೊಟ್ಟು ಇಲ್ಲಿ ರೋಧಶೀಲತೆ ಕೊಟ್ಟಿದ್ರು ಮಕ್ಕಳ. ಇವುಗಳಲ್ಲಿ ಅತ್ಯುತ್ತಮವಾದ ವಿದ್ಯುತ್ ವಾಹಕ ಅಂತ ಕೇಳಿದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರೋ ಇವು 4ರಲ್ಲಿ ಅತ್ಯುತ್ತಮ ವಿದ್ಯುತ್ ವಾಹಕ ಯಾವುದಪ್ಪ ಅಂದರೆ ಎಮ್. ಯಾಕೆಂತ ಹೇಳಿದರೆ ನಮಗೆ ಗೊತ್ತಿದೆ ಕಡಿಮೆ ರೋಧಶೀಲತೆ ಇದ್ದಷ್ಟು ಅವು ಹೆಚ್ಚು ವಿದ್ಯುತ್ ವಾಹಕಗಳಾಗಿರ್ತವೆ. ಹಾಗಾಗಿ ಎಮ್ ಇಸ್ ದ ರೈಟ್ ಆನ್ಸರ್. ಸೊ ಎಮ್ ಅಂತ ಹೇಳಿ ಹಾಕಿರಬೇಕು ನೀವು. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೂರನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಕೇಳಿದರು. ಸೊ ರಿಯೋಸ್ಟಾಟ್ ಅಂದರೆ ಈ ಚಿಹ್ನೆನಾದರೂ ಹಾಕಿರಿ ಅಥವಾ ಈ ಚಿಹ್ನೆ ಹಾಕಿದ್ರು ನಿಮಗೆ ಪೂರ್ಣಾಂಕ ಸಿಗುತ್ತೆ. ನೆಕ್ಸ್ಟ್ ಸೇರ್ಪಡೆ ಇಲ್ಲದೆ ದಾಟಿದ ದಂತಿ ಅಂದರೆ ಸೊ ಈ ಚಿಹ್ನೆಯನ್ನು ಹಾಕಿರಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ, 5 ಸುತ್ತುಗಳನ್ನು ಹೊಂದಿರುವ ವಾಹಕ ತಂತಿ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರವು 1 ಸುತ್ತು ಇರುವ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ ಎಷ್ಟು ಪಟ್ಟು ಅಧಿಕವಾಗಿರುತ್ತೆ. ಸೊ ಸುತ್ತುಗಳು ಎಷ್ಟು ಇರ್ತದೋ ಮಕ್ಕಳು ಅಷ್ಟು ಪಟ್ಟು ಕಾಂತಕ್ಷೇತ್ರ ಏನಾಗಿರ್ತದೆ, ಅಧಿಕವಾಗಿರ್ತದೆ. ಹಾಗಾಗಿ 5 ಸುತ್ತು. ಸೊ ಹಾಗಾಗಿ 5 ಪಟ್ಟು ಅಂತ ಹೇಳಿ ಹಾಕಿದರೆ 1 ಅಂಕ ನಿಮಗೆ ಸಿಕ್ಕತ್ತೆ ಮಕ್ಕಳ. ನೆಕ್ಸ್ಟ್ ಮೇನ್ಗೆ ಹೋಗೋಣ. ಥರ್ಡ್ ಮೇನ್, ಇಲ್ಲಿ 2 ಅಂಕದ ಪ್ರಶ್ನೆ ಕೇಳಿದರು. ಈಸಿ ಇತ್ತು ಮಕ್ಕಳ ಈ ಕ್ವಶನ್ನು ಸಹ. 5ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎ ಮತ್ತು ಬಿ ರೋಧಕಗಳಲ್ಲಿ ಯಾವ ರೋಧಕದ ಮೂಲಕ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿಯುತ್ತದೆ, ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ. ಸೊ ಇಲ್ಲಿ ನೀವು ಈ ಒಂದು ಇದನ್ನು ಚಿತ್ರ ನೋಡಿ. ಇಲ್ಲಿ ಮೊದಲನೇದಲ್ಲಿ 4 ಓಮ್ ಇದೆ, ಎರಡನೇದಲ್ಲಿ 20 ಓಮ್ ಇದೆ. ಸೊ ಆ್ಯಕ್ಚುಲಿ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿಯೋದು ಏನಲ್ಲಿ, ಯಾಕೆ ಅಂತ ಹೇಳಿದ್ರೆ ಕಡಿಮೆ ರೋಧ ಇರೋದ್ರಿಂದ ಹೆಚ್ಚು ವಿದ್ಯುತ್ ಹರಿಯುತ್ತೆ. ಸೊ ಹಾಗಾಗಿ ಇದಿಷ್ಟೇ ಬರೀರಿ. ಸೊ ಎ ರೋಧಕದಲ್ಲಿ ಹೆಚ್ಚು ವಿದ್ಯುತ್ ಹರಿಯುತ್ತದೆ, ಕಾರಣ ಕಡಿಮೆ ರೋಧ ಇರುವುದರಿಂದ ಹೆಚ್ಚು ವಿದ್ಯುತ್ ಹರಿದಿರುತ್ತೆ. ಇದಿಷ್ಟು ಬರೆದಿದ್ರೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ 2 ಅಂಕಗಳು ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ, ಅಪಾಯದ ಸಂಕೇತ ದೀಪಗಳ ಬಣ್ಣ ಯಾವುದು ಕೇಳಿದ್ದಾರೆ ಮಕ್ಕಳ. ಸೊ ಕೆಂಪು ಬಣ್ಣ. ಈ ಬಣ್ಣವನ್ನು ಏಕೆ ಬಳಸಲಾಗ್ತದೆ, ಯಾಕೆಂದರೆ ಅದರಲ್ಲಿ ತರಂಗ ದೂರ ಹೆಚ್ಚಾಗಿರ್ತದೆ ಮಕ್ಕಳ. ಹಾಗಾಗಿ ಕೆಂಪು ಬಣ್ಣವನ್ನೇ ಅಪಾಯದ ಸಂಕೇತಗಳಲ್ಲಾಗಿ ಬಳಸಲಾಗ್ತದೆ. ಹಾಗಾಗಿ ಕೆಂಪು ಬಣ್ಣ ಅಂತ ಬರೆದು ತರಂಗ ದೂರ ಹೆಚ್ಚಾಗಿರ್ತದೆ ಹಾಗಾಗಿ ಬಳಸಿರುತ್ತೆ ಅಂತ ಬರೆದಿದ್ರೆ 2 ಅಂಕ ನಿಮ್ಗಲ್ಲಿ ಸಿಗುತ್ತೆ. ನೆಕ್ಸ್ಟ್ ಫ್ಲೆಮಿಂಗನ ಎಡಗೈ ನಿಯಮವನ್ನು ಕೇಳಿದರು ಮಕ್ಕಳ. ಸೊ ಎಡಗೈನ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು ಮೂರನ್ನು ಪರಸ್ಪರವಾಗಿ ಲಂಬವಾಗಿ ಹಿಡಿದುಕೊಂಡಾಗ ಹೆಬ್ಬೆರಳು ಯಾಂತ್ರಿಕ ಬಲದ ನೇರವನ್ನು, ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತದೆ. ನೆಕ್ಸ್ಟ್ ನಮ್ಮ ದೇಶದಲ್ಲಿ ಗ್ರಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಣ ವಿಭವಾಂತರ ಸೊ 220 ವೋಲ್ಟಿಂದ 240 ವೋಲ್ಟ್ ಇರ್ತದೆ. ಹಾಗಾಗಿ ಇದು 220 ಅಥವಾ 240 ಅಂತ ಬರೆದಿದ್ರೆ ನಿಮಗೆ ಪೂರ್ಣ 1 ಅಂಕ ಸಿಗುತ್ತೆ. ಸೊ ಹಾಗಾಗಿ ನೋಡಿ ಈಸಿ ಇತ್ತು. ನೆಕ್ಸ್ಟ್ ಫೋರ್ತ್ ಮೇನ್ಗೆ ಬಂದರೆ 8ನೇ ಪ್ರಶ್ನೆ ಬಹಳ ಈಸಿ ಡೈರೆಕ್ಟ್ ಕ್ವಶನ್. ಪ್ರೆಸ್ ಬಯೋಫಿಯಾ ಎಂದರೇನು, ಈ ದೋಷಕ್ಕೆ ಕಾರಣವೇನು, ದೋಷವನ್ನು ಯಾವ ರೀತಿ ಪರಿಹರಿಸ್ತೀವಿ. ಸೊ ದ್ವಿಸಂಗಮ ದೂರ ಇರುವಂತಹ ಮಸೂರಗಳನ್ನು ಬಳಸಲಾಗ್ತದೆ. ಇದು ವಯಸ್ಸಾದಾಗ ಕಣ್ಣಿನ ಸಂಗಮ ದೂರ ಎರಡೂ ಸಹ ಉಂಟಾಗುವಂಥದ್ದು. ಅದನ್ನು ನೀವು ಬರೆದಿರ್ತೀರ. ಸಮೀಪ ದೃಷ್ಟಿ ಎಂದರೇನು, ಈ ದೋಷಕ್ಕೆ ಕಾರಣ, ದೋಷವನ್ನು ಸರಿಪಡಿಸಿಕೊಳ್ಳೋದು. ಸಮೀಪ ದೃಷ್ಟಿ ಅಂತ ಹೇಳಿದ್ರೆ ದೂರದಲ್ಲಿರುವಂತಹ ವಸ್ತುಗಳು ಸ್ಪಷ್ಟವಾಗಿ ಕಾಣದಲ್ಲೇ ಇರುವಂಥದ್ದನ್ನ ನಾವು ಸಮೀಪ ದೃಷ್ಟಿ ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ಇದನ್ನು ಪರಿಹರಿಸಿಕೊಳ್ಳಲು ನಾವು ಪೀನ ಮಸೂರವನ್ನು ಬಳಸಲಾಗ್ತದೆ. ನೀವು ಇದು ಬರೆದಿದ್ರೆ ಕಂಪ್ಲೀಟ್ ಅಂಕ ಸಿಗುತ್ತೆ. ನೆಕ್ಸ್ಟ್ ಫ್ಯೂಸ್ ಎಂದರೇನು, ಓವರ್ಲೋಡ್ ಮತ್ತು ರಸ್ವಮಂಡಲ ಉಂಟಾಗಲು ಕಾರಣ. ಸೊ ಕ್ವಶನ್ ಆನ್ಸರ್ಸ್ ಬಹಳ ಈಸಿ ಇತ್ತು, ಬರೆದಿರ್ತೀರ. ರೇಖಾಚಿತ್ರವನ್ನು ಕೇಳಿದರು.
ನೆಕ್ಸ್ಟು 4 ಅಂಕಕ್ಕೆ ಬಂದರೆ ಬೆಳಕಿನ ವಕ್ರೀಭವನ ಕೇಳಿದರು. ಪೀನ ಮತ್ತು ನಿಮ್ನ ಮಸೂರದ ವ್ಯತ್ಯಾಸ ಕೇಳಿದರೆ ಬಹಳ ಈಸಿ ಇದೆ, ಆರಾಮಾಗಿ 4 ಅಂಕ ತಗೊಳ್ತೀರಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಿಮಗೆ 4 ಅಂಕಕ್ಕೆ ಪ್ರಾಬ್ಲಮ್ ಕೇಳಿದ್ದಾರೆ. ಒಂದು ವಿದ್ಯುತ್ ಮಂಡಲದಲ್ಲಿ 2 ಓಮ್ ರೋಧವಿರುವ 2 ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ, ನಂತರ ಸಮಾಂತರ ಕ್ರಮದಲ್ಲಿ 6 ವೋಲ್ಟ್ ವಿಭವಾಂತರಕ್ಕೆ ಸಂಪರ್ಕಿಸಲಾಗಿದೆ. ಸರಣಿ ಮತ್ತು ಸಮಾಂತರ ಜೋಡಣೆಯಲ್ಲಿನ ಆ ಮಂಡಲದ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಮೊದಲಿಗೆ ನೀವು RS ಅನ್ನು ಕಂಡುಹಿಡಬೇಕು, ಏಕೆಂದರೆ ಅಲ್ಲಿ ರೋಧಕದಲ್ಲೂ ಇದು ಮಾಡಿದ್ದಾರೆ ಮತ್ತು ಸಮಾಂತರ ಇದರಲ್ಲೂ ಇದು ಮಾಡಿದ್ದಾರೆ. ಹಾಗಾಗಿ RS = 2 ಓಮ್ ಪ್ಲಸ್ 2 ಓಮ್ ಮಾಡಿದ್ರೆ 4 ಓಮ್ ಬರುತ್ತೆ. RP ಮಾಡಿದ್ರೆ 1/2 ಪ್ಲಸ್ 1/2 ಮಾಡಿದ್ರೆ 1 ಓಮ್ ಬರುತ್ತೆ. ಸೊ ಅಲ್ಲಿಗೆ ನನಗೆ ಒಟ್ಟು ರೋಧ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, RS ಪ್ಲಸ್ RP ಮಾಡಿದರೆ 5 ಓಮ್ ಬಂತು. ಸೊ ಅವ್ರು ಕೇಳಿರೋದೇ ನಮ್ಗೆ ಆ ರೀತಿ ಸರಣಿ ಮತ್ತು ಸಮಾಂತರ ಜೋಡಣೆಯಲ್ಲಿ ಆ ವಿದ್ಯುತ್ ಮಂಡಲದ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಸೊ ಒಟ್ಟು ಐಯನ್ನು ಕಂಡುಹಿಡ್ಕೋಬೇಕು ಮಕ್ಕಳ. I = V/R ಆಗ್ತದೆ. ಸೊ ಹಾಗಾಗಿ ನಮಗೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ, 5 ಬಂದಿದೆ. ಸೊ 6/5 ಮಾಡಿದ್ರೆ 1.2 ಆ್ಯಂಪ್ಸ್ ಆಗ್ತದೆ. ಸೊ ಟೋಟಲ್ ಇದು P = V × I ಮಾಡಿದ್ರೆ 7.2. ಸೊ ಇದು ಒಟ್ಟು ರೋಧದ ಇದು ಸಾಮರ್ಥ್ಯ ಆಗುತ್ತೆ. ಅವರು ಕೇಳಿರೋದೇನು ಮಕ್ಕಳ, ಪ್ರತಿ ಸರಣಿಯಲ್ಲಿ ಮತ್ತು ಸಮಾಂತರ ಜೋಡಣೆಯಲ್ಲಿ. ಹಾಗಾಗಿ ನೀವೇನು ಮಾಡಬೇಕು, ಮೊದಲನೇದಾಗಿ ನೀವು ಐಯನ್ನು ಕಂಡುಹಿಡಬೇಕು. RS ಅನ್ನು ಕಂಡುಹಿಡಬೇಕಾದ್ರೆ ನೀವೇನು ಮಾಡಬೇಕು, V/R. ಸೊ 6 ಟೋಟಲ್ ರೆಸಿಸ್ಟೆನ್ಸ್ 4 ಬಂದಿದೆ. ಸೊ ಅಲ್ಲಿಗೆ ನಮಗೆ 2 ಆಂಪಿಯರ್ ಕರೆಂಟ್ ಬರ್ತದೆ. ಓಕೆನಾ, ಅರ್ಥ ಆಗ್ತಾ ಇದೆಯಲ್ಲ. ಅದನ್ನು ತೆಗೆದುಕೊಂಡು ನೀವು ಮತ್ತೆ ಅದನ್ನು ವೋಲ್ಟ್ ಜೊತೆ ಕ್ಯಾಲ್ಕುಲೇಟ್ ಮಾಡಿದಾಗ ಸರಣಿಯಲ್ಲಿ ಎಷ್ಟು ಸಾಮರ್ಥ್ಯ ಮತ್ತು ಸಮಾಂತರಕ್ಕೆ ಎಷ್ಟು ಸಾಮರ್ಥ್ಯ ಗೊತ್ತಾಗ್ತದೆ. ಈ ರೀತಿ ನೀವು ಬರೆದಿದ್ರೆ ನಿಮಗೆ ಕಂಪ್ಲೀಟಾಗಿ ಅಂಕಗಳಲ್ಲಿ ಸಿಗ್ತದೆ. ನೆಕ್ಸ್ಟ್ ರಸಾಯನ ವಿಜ್ಞಾನಕ್ಕೆ ಬಂದರೆ ಇಲ್ಲಿ 13th ಕ್ವಶನ್ ಆನ್ಸರ್ಸ್ ನೋಡೋಣ ಮಕ್ಕಳ. ಸತುವಿನ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಆಬ್ವಿಯಸ್ಲಿ ಹೈಡ್ರೋಜನ್ ಅನಿಲ ಆಗಿರ್ತದೆ. ಆಪ್ಷನ್ ಬಿ ಅಂತ ಹಾಕಿರಬೇಕು. ನೆಕ್ಸ್ಟ್ 14ನೇ ಪ್ರಶ್ನೆ, ಶುದ್ಧ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವಾಗಿಸಲು, ಸೊ ಅದನ್ನು ತುಂಬ ಗಟ್ಟಿ ಮಾಡಬೇಕು ಅಂತೇಳಿದರೆ ನಿಗದಿತ ಪ್ರಮಾಣದಲ್ಲಿ ಕಾರ್ಬನನ್ನು ಸೇರಿಸಬೇಕು. ಆಪ್ಷನ್ ಡಿ ಹಾಕಿದ್ರೆ 1 ಅಂಕ ಸಿಕ್ಕತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ರಚಿಸಿಕೊಂಡು ದೊಡ್ಡ ಅಣುವನ್ನು ಉಂಟು ಮಾಡುವ ಕಾರ್ಬನ್ನ ವಿಶೇಷ ಗುಣ ಕೆಟನೀಕರಣ. ಆಪ್ಷನ್ ಸಿ. ನೆಕ್ಸ್ಟ್ 16ನೇ ಪ್ರಶ್ನೆ 1 ಅಂಕದ್ದು ನಿಮಗೆ ಇಲ್ಲಿ ಪ್ರೊಪನೋಯಿಕ್ ಆ್ಯಸಿಡನ್ನು ಕೊಟ್ಟಿದ್ದಾರೆ ಮಕ್ಕಳ. C3H7COOH ಅಣುವಿನಲ್ಲಿ ಏಕಬಂಧ ಎಷ್ಟು, ದ್ವಿಬಂಧ ಎಷ್ಟು? ಸೊ ನೀವು ಎಲ್ಲ ಏಕಬಂಧಗಳನ್ನ ಕೌಂಟ್ ಮಾಡಿದ್ರೆ 12 ಏಕಬಂಧ ಬರ್ತದೆ, 1 ದ್ವಿಬಂಧ ಬರ್ತದೆ ಮಕ್ಕಳ. ಹಾಗಾಗಿ ಈ ರೀತಿ ಬರೆದಿದ್ರೆ ನಿಮಗೆ ಅಂಕ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಸಮೀಕರಣವನ್ನು ಇಲ್ಲಿ ಸರಿದೂಗಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಅದು ಬರೆದಿರ್ತೀರ ನೀವು, ಸಮೀಕರಣವನ್ನು ಸರಿದೂಗಿಸಿ ಮಕ್ಕಳ. ಸೊ ನಾನು ಇದನ್ನು ಬರೆಯೋದನ್ನು ಮಿಸ್ ಮಾಡಿಬಿಟ್ಟೆ. ಸೊ ನೀವು ಸರಿದೂಗಿಸಿ ಬರೆದಿರ್ತೀರ. ಸೊ ಅದರ ಆನ್ಸರ್ನ ಇನ್ನೂ ಕಂಪ್ಲೀಟ್ ಆನ್ಸರ್ಸ್ನ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಮ್ಯಾಂಗನೀಸ್ ಲೋಹ ಉದ್ಧರಣೆಯಲ್ಲಿ ಅಲ್ಯೂಮಿನಿಯಂ ಹಾಗೂ ತಾಮ್ರ ಇವುಗಳಲ್ಲಿ ಯಾವ ಲೋಹ ಅಪಕರ್ಷಣಕಾರಿಯಾಗಿ ಬಳಸಲಾಗ್ತದೆ? ಅಲ್ಯೂಮಿನಿಯಮನ್ನು ಅಪಕರ್ಷಣಕಾರಿಯಾಗಿ ಬಳಸಲಾಗ್ತದೆ, ಏಕೆಂದರೆ ಇದು ಹೆಚ್ಚು ಕ್ರಿಯಾಕಾರಿ ಆಗಿರ್ತದೆ. ನೆಕ್ಸ್ಟ್ ಆಮ್ಲವನ್ನು ಸಾರಯುಕ್ತಗೊಳಿಸುವುದು, ಆಮ್ಲಕ್ಕೆ ನೀರನ್ನು ಸೇರಿಸಬಾರ್ದು, ಈಸಿ ಇದೆ. ಸೊ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಕೇಳಿದರು. ವಾಷಿಂಗ್ ಸೋಡಾದ ಅಣುಸೂತ್ರ Na2CO3 10H2O, ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು CaSO4 2H2O. ಸೊ ಮೂಳೆಗಳ ಮುರಿದಾಗ ಅಲ್ಲಿ ಬಳಸ್ತೀವಿ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ. ಸೊ ಈಸಿ ಇತ್ತು, ಅದನ್ನು ಬರೆದಿರ್ತೀರ ನೋಡಿ. ನೆಕ್ಸ್ಟ್ ಜೀವವಿಜ್ಞಾನಕ್ಕೆ ಬಂದರೆ 26ನೇ ಪ್ರಶ್ನೆ, ನೀರಿನ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರ, ನಿರಂತರ ಬಾಷ್ಪ ವಿಸರ್ಜನೆ ನಡೆಸೋದು. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 27ನೇ ಪ್ರಶ್ನೆ, ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರ ಮುಂದಕ್ಕೆ ಚಲಿಸಿದಂತೆ ಜೀರ್ಣಕ್ರಿಯೆ ನಡೆಯುವಂಥದ್ದು ಕಿಣ್ವಗಳು ಯಾವಪ್ಪ ಅಂದರೆ ಫಸ್ಟು ಅಮೈಲೇಸು, ನೆಕ್ಸ್ಟ್ ಪೆಪ್ಸಿನು, ನೆಕ್ಸ್ಟ್ ಲೈಪೇಸ್. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ 28ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ, ಇದರಲ್ಲಿ ಭಾಗ ಎಕ್ಸ್ ತೋರಿಸುವ ಪ್ರತಿಕ್ರಿಯೆ, ಆಬ್ವಿಯಸ್ಲಿ ಅದು ಸ್ಪರ್ಶಾನುವರ್ತನೆ ಆಗಿರ್ತದೆ ಮಕ್ಕಳು. ಇದು ನಿರ್ದೇಶಿತ ಚಲನೆ. ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ 1 ವರ್ಡ್ ಆನ್ಸರ್ಸ್ ಕೇಳಿದ್ದಾರೆ. 29ನೇ ಪ್ರಶ್ನೆ, ಶಲಾಕಾಗ್ರದ ಮೇಲೆ ಪರಾಗಸ್ಪರ್ಶದ ಚಿತ್ರವನ್ನು ಕೇಳಿದ್ದಾರೆ, ಬರೆದಿರ್ತೀರ. ನೆಕ್ಸ್ಟ್ 30ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಬಹುದಾದ ಸಸ್ಯಗಳನ್ನು ಗುಂಪುಗಳನ್ನು ಗುರುತಿಸಿ ಕೇಳಿದ್ದಾರೆ. ಸೊ ಅದರಲ್ಲಿ 6 ಕರೆಕ್ಟ್ ಆಗಿದೆ ಮಕ್ಕಳ. ಬಾಳೆ, ಗುಲಾಬಿ, ದಾಸವಾಳ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಸಮುದ್ರ ತೀರದಲ್ಲಿರುವ ಗಂಡು ಆಮೆಗಳ ಸಂತತಿಯು ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುತ್ತಿದೆ, ಕಾರಣ?
ಸೊ ಯಾಕೆಂದರೆ ಜೈವಿಕ ಸಂವರ್ಧನೆ ಆಗಿರ್ತದೆ ಮಕ್ಕಳ, ರಾಸಾಯನಿಕಗಳು ಸೊ ಇದರಲ್ಲಿ ಸಮುದ್ರಗಳಲ್ಲಿ ಸೇರೋದ್ರಿಂದ ಸೊ ಅವು ಆಮೆಗಳಿಗೆ ಇದಾಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಅವು ಕ್ಷೀಣಿಸ್ತಾ ಇದೆ. ಸೊ ಜೈವಿಕ ಸಂವರ್ಧನೆ ಅಂತ ಬರೆದಿರಬೇಕು. ನೆಕ್ಸ್ಟ್ 32ನೇ ಪ್ರಶ್ನೆಗೆ ಬಂದರೆ, ಕೆಳಗಿನ ಹಾರ್ಮೋನುಗಳನ್ನು ಸ್ರವಿಸುವ ಗ್ರಂಥಿ ಕೇಳಿದ್ದಾರೆ. ಇನ್ಸುಲಿನ್, ಲ್ಯಾಂಗರೈನ್ಸ್ ಕಿರುದ್ವೀಪಗಳು ಅಂತ ಹೇಳಿ ಕರಿತೀವಿ ಮಕ್ಕಳ. ಸೊ ಇವು ಮಾನವನ ದೇಹದಲ್ಲಿ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣ ನಿಯಂತ್ರಿಸ್ತದೆ. ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಸುವಂಥದ್ದು. ಸೊ ಇದು ಮಾನವರಲ್ಲಿ ಚಯಾಪಚಯ ಕ್ರಿಯೆಯ ವೇಗವನ್ನು ಹೆಚ್ಚಿಸ್ತದೆ. ನೆಕ್ಸ್ಟ್ 33ನೇದು, ಮಾನವ ಮತ್ತು ಮೀನು ಇವುಗಳಲ್ಲಿ ಯಾವ ಜೀವಿಯಲ್ಲಿ ಉಸಿರಾಟದ ದರ ಹೆಚ್ಚಾಗಿದೆ ಕೇಳಿದರೆ ಮೀನಿನಲ್ಲಿ. ಯಾಕೆಂದರೆ ನೀರಿನಲ್ಲಿ ಕರಗಿದಂತಹ ಆಕ್ಸಿಜನ್ ಇರೋದ್ರಿಂದ ಸೊ ಅವು ಹೆಚ್ಚಿನ ವೇಗದಲ್ಲಿ ಉಸಿರಾಟದ ದರ ಹೆಚ್ಚಾಗಿರ್ತದೆ. ಹಾಗಾಗಿ ಮೀನು ಅಂತ ಹೇಳಿ ಬರ್ತಿರಬೇಕು. ಸೊ ಇನ್ನು ಉಳಿದಿದಂತಹ ಪ್ರಶ್ನೆಗಳು ನೀವು ಅಟೆಂಡ್ ಮಾಡಿರ್ತಾರೆ. ಎಲ್ಲವೂ ಡೈರೆಕ್ಟ್ ಕ್ವಶನ್ಸ್ ಆಗಿತ್ತು. ಸೊ ಕಂಪ್ಲೀಟ್ ಕೀ ಆನ್ಸರ್ಸ್ ಇನ್ನೊಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.